ಹನ್ನೆರಡನೇ ಅಧ್ಯಾಯದ 12ನೇ ಶ್ಲೋಕ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಪರತ್ಯಾಗ ತ್ಯಾಗಾತ್ ಶಾಂತಿರನಂತರಂ. ಶ್ರೇಯಃ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. ನೋಡಿ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಅಭ್ಯಾಸ ಅಭ್ಯಾಸ ಅಂದ್ರೆ ಏನು? ಕ್ರಿಯೆಗಳನ್ನ ಮಾಡೋದು ಅಂತ ಅರ್ಥ. ಅಂದ್ರೆ ಸುಮ್ಮನೆ ನಾವು ಜ್ಞಾನವೇ ಇಲ್ಲದೇನೆ ಬರೀ ದೈಹಿಕವಾದ ಕ್ರಿಯೆಯನ್ನ ಮಾಡೋದು. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡೋನು, ಅದ್ರ ಬಗ್ಗೆ ಏನು ಪೂರ್ವಾಪರ ಗೊತ್ತಿಲ್ಲ, ಕಿಂಚಿತ್ತೂ ಗೊತ್ತಿಲ್ಲದೇನೆ, ಅದ್ರ ಬಗ್ಗೆ ಅರಿವಿಲ್ಲದೇನೆ ಸುಮ್ಮನೆ ಯಾಂತ್ರಿಕವಾಗಿ ಮಾಡುವಂಥದ್ದು, ಯಾಂತ್ರಿಕವಾಗಿ ಮಾಡುವಂತ ಪ್ರಕ್ರಿಯೆಗಳು, ಅದು ಒಳ್ಳೇದಲ್ಲ. ಉದಾಹರಣೆಗೆ ಒಂದು ಹೋಮ ಮಾಡಿಸ್ತೀವಿ. ಹೋಮ ಒಳ್ಳೇದೆ, ಯಾಕೆ? ಅಗ್ನಿ ಮೂಲಕವಾಗಿ ದೇವರನ್ನ ಆರಾಧನೆ ಮಾಡೋದು ಬಹಳ ವಿಶೇಷ. ಅನೇನ ಪ್ರಸವಿಷ್ಯಧ್ವಂ ವೇಷವೋ ತುಷ್ಟ ಕಾಮದಕೋ ಅಂತ ಭಗವಂತನೇ ಹೇಳಿದ್ದಾನೆ. ಯಜ್ಞದ ಮೂಲಕವಾಗಿ ನನ್ನನ್ನು ಆರಾಧನೆ ಮಾಡಿ ಅಂತ ದೇವರೇ ಹೇಳಿರ್ತಕ್ಕಂಥ ಮಾತು. ಆದರೆ ಆ ಯಜ್ಞವನ್ನ ನಾವು ಯಾಂತ್ರಿಕವಾಗಿ ಮಾಡಿದ್ರೆ, ಸುಮ್ಮನೆ ಬಾಯಲ್ಲಿ ಮಂತ್ರ ಬರ್ತಾ ಇದೆ, ನಮ್ಮ ಹಾವ ಭಾವಗಳೇ ಒಂದು ರೀತಿಯಲ್ಲಿರುತ್ತೆ, ಮನಸ್ಸು ಒಂಥರ ಇರುತ್ತೆ. ಹೀಗೆ ಕೇಂದ್ರೀಕೃತರಾಗದೆ ನಾವು ಅಷ್ಟು ದೊಡ್ಡ ಯಾಗವನ್ನ ಮಾಡಿ ಉಪಯೋಗ ಇದೆಯಾ? ಏನಿಲ್ಲ. ಅದಕ್ಕೆ ಕೃಷ್ಣ ಹೇಳೋದು ಅಭ್ಯಾಸ ಆತ. ಬರೀ ಒಂದು ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು? ನಿರಂತರವಾಗಿ ಒಂದು ಕ್ರಿಯೆಯನ್ನ ಮಾಡೋದು. ಬರೀ ಕ್ರಿಯೆಗಿಂತಲೂ ಕೂಡ ಜ್ಞಾನಂ ಶ್ರೇಯ, ಜ್ಞಾನವು ಶ್ರೇಷ್ಠ. ಶ್ರೇಯ ಅನ್ನೋದು ನಪುಂಸಕಲಿಂಗ ಶಬ್ದ, ಶ್ರೇಯಸ್ ಶಬ್ದ. ಶ್ರೇಯ ಶ್ರೇಯಸಿ ಶ್ರೇಯಾಂಸಿ. ಹಾಗಾಗಿ ಜ್ಞಾನಕ್ಕೆ ಅದು ಜ್ಞಾನಂ ಶ್ರೇಯ, ಜ್ಞಾನವು ಶ್ರೇಷ್ಠವಾದದ್ದು. ಜ್ಞಾನಕ್ಕೆ ಸಂಬಂಧಪಟ್ಟ ಹೇಳ್ತಾರೆ ಜ್ಞಾನವು ಶ್ರೇಷ್ಠವಾದದ್ದು. ಅಂದ್ರೆ ದೇವರ ಬಗ್ಗೆ ತಿಳಿಬೇಕು, ತಿಳಿದು ಪ್ರಕ್ರಿಯೆ ಮಾಡಬೇಕು. ಯಾಂತ್ರಿಕವಾಗಿ ನಾವು ಹೀಗೆಲ್ಲ ಭಗವಂತನ ಆರಾಧನಾ ರೂಪವಾಗಿರುವಂತ ಯಜ್ಞಯಾಗಾದಿಗಳನ್ನ, ದಾನ ಧರ್ಮಾದಿಗಳನ್ನ ಮಾಡುವುದಕ್ಕಿಂತಲೂ ಕೂಡ ಅದರ ಮಹತ್ವವನ್ನ, ಹಿರಿಮೆಯನ್ನ ತಿಳಿದು ಮಾಡುವುದಿದೆಯಲ್ಲ, ಅದು ಶ್ರೇಷ್ಠ. ದೇವರ ಬಗ್ಗೆ ತಿಳಿಯೋದು ಶ್ರೇಷ್ಠ, ತಿಳಿದು ಪ್ರಕ್ರಿಯೆಗಳನ್ನ ಮಾಡೋದು ಶ್ರೇಷ್ಠ ಅಂತ ಅರ್ಥ. ಅಭ್ಯಾಸಾತ್ ಜ್ಞಾನಂ ಶ್ರೇಯ. ಬರೀ ತಿಳ್ಕೊಂಡ್ರೆ ಸಾಲಲ್ಲ, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ದೇವರ ಬಗ್ಗೆ ತಿಳಿದಿವಿ, ತಿಳಿದ್ರಾಗೋಯ್ತಾ? ತಿಳಿದದ್ದನ್ನ ಧ್ಯಾನ ಮಾಡಬೇಕು. ಧ್ಯಾನ ಅಂದ್ರೇನು? ಧ್ಯೈ ಚಿಂತಾಯ, ನಿರಂತರ ಅನುಸಂಧಾನ. ನಾವೇನು ದೇವರ ಬಗ್ಗೆ, ರಾಮಕೃಷ್ಣಾದಿ ಪರಮಾತ್ಮನ ಸ್ವರೂಪಗಳ ಬಗ್ಗೆ ತಿಳ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದನ್ನ ಅನುಸಂಧಾನ ಮಾಡಬೇಕು. ಅದರನ್ನ ನಾವು ಕಣ್ಣು ಮುಚ್ಚಿ ನಮ್ಮ ಒಳಗಣ್ಣಿನಿಂದ ಅಂತಹ ಭಗವಂತನನ್ನ ಕಾಣಬೇಕು, ಕಾಣುವ ಪ್ರಯತ್ನ ಮಾಡಬೇಕು. ಅದರ ಯಾವಾಗಲೂ ಅದರ ಎಚ್ಚರಿಕೆ ಮೆಲುಕು ಹಾಕ್ತಾ ಇರ್ಬೇಕು, ಭಗವಂತನ ರೂಪಗಳನ್ನ, ಕ್ರಿಯೆಗಳನ್ನ, ಶಕ್ತಿಗಳನ್ನ, ಸಾಮರ್ಥ್ಯಗಳನ್ನ. ಹೀಗೆ ಜ್ಞಾನಾತ್ ಧ್ಯಾನಂ ವಿಷಯತೆ. ಧ್ಯಾನ ಅಂದ್ರೆ ಆಕೆ ನಾವು ಆಲೋಚನೆ ಮಾಡೋದು ಅಂತ ಅರ್ಥ. ಧ್ಯಾನಾತ್ ಕರ್ಮ ಫಲತ್ಯಾಗ. ಧ್ಯಾನಕ್ಕಿಂತಲೂ ಇನ್ನೂ ಮಿಗಿಲಾದದ್ದು ಕರ್ಮ ಫಲತ್ಯಾಗ. ಧ್ಯಾನ ಮಾಡಿ 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 ಮನಸ್ಸು ಪರಿಪಕ್ವವಾಗತ್ತೆ, ಬಯಕೆಗಳೆಲ್ಲ ದೂರವಾಗತ್ತೆ. ಆಗ ಕರ್ಮ ಫಲತ್ಯಾಗ ಅದು ಶ್ರೇಯ ಅಂತ. ಶ್ರೇಯ ಅದು ಶ್ರೇಯಸ್ಸು, ಅತ್ಯಂತ ಶ್ರೇಷ್ಠವಾದದ್ದು. ತ್ಯಾಗ ಶ್ರೇಯಾನ್, ತ್ಯಾಗವು ಶ್ರೇಯಾನ್, ಅತ್ಯಂತ ಶ್ರೇಷ್ಠವಾದದ್ದು. ಯಾವುದೇ ಕರ್ಮಗಳನ್ನ ಮಾಡಿದ್ರು ಅದರ ಹಿಂದೆ ಫಲದ ಅಪೇಕ್ಷೆ ಎಂಬುದು ಇರಬಾರದು. ಹೀಗೆ ಧ್ಯಾನಕ್ಕಿಂತಲೂ ಕರ್ಮ ಫಲತ್ಯಾಗ ಎಂಬುದು ಶ್ರೇಷ್ಠವಾದದ್ದು. ತ್ಯಾಗಾತ್ ಅನಂತರಂ ಶಾಂತಿ. ಸರಿ, ನಾವು ಬರೀ ಪ್ರಕ್ರಿಯೆಗಳನ್ನ ಮಾಡೋದು ಬಿಟ್ಟು ಜ್ಞಾನಪೂರ್ವಕವಾಗಿ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ, ಭಗವಂತನನ್ನ ಜ್ಞಾನವನ್ನ ಸಂಪಾದಿಸಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಧ್ಯಾನ ಮಾಡೋದು ಮಾತ್ರವಲ್ಲದೇನೆ ಕರ್ಮ ಫಲವನ್ನ ತ್ಯಾಗ ಮಾಡಿದ್ದೇವೆ. ಏನ್ ಇದರಿಂದ ಲಾಭ ಅಂತ ಕೇಳಿದ್ರೆ, ಅನಂತರಂ ಶಾಂತಿ. ತ್ಯಾಗದಿಂದ ನಮಗೆ ಶಾಂತಿ. ಶಾಂತಿ ಅಂದ್ರೆ ಏನು? ಶಂ ಅಂದ್ರೆ ಸುಖ, ಅಂತ ಅಂದ್ರೆ ಅದು ಸುಖದ ತುತ್ತ ತುದಿ. ಸುಖದ ತುತ್ತ ತುದಿ ಅಂದ್ರೆ ಯಾವುದು? ಮೋಕ್ಷ ಸುಖ. ಮೋಕ್ಷವನ್ನ ಪಡೆಯುತ್ತೀಯ ಇದರಿಂದ ಅಂತ ಅರ್ಥ. ಹೀಗೆ ಮೋಕ್ಷವನ್ನು ಕೊಡುವಂಥದ್ದು ಸರ್ವ ಕರ್ಮ ಫಲತ್ಯಾಗ ಅಂತ ಏನಿದೆ, ಸರ್ವಕರ್ಮ ಫಲತ್ಯಾಗ ಎಂಬುವಂಥದ್ದು ನಮಗೆ ಮೋಕ್ಷ ಸುಖವನ್ನು ಕೊಡುವಂಥದ್ದು. ಹಾಗಾಗಿ ಬರೀ ಪ್ರಕ್ರಿಯೆಗಳನ್ನ ಮಾಡುವಂಥದ್ದು ಶ್ರೇಷ್ಠವಲ್ಲ. ದೇವರ ಬಗ್ಗೆ ತಿಳಿಬೇಕು, ತಿಳಿದು ಧ್ಯಾನ ಮಾಡಬೇಕು. ನಾನು ಮಾಡ್ತಾ ಇದ್ದೇನೆ ಎಂಬ ಅಹಂಕಾರ ಮಮಕಾರಗಳನ್ನ ಬಿಟ್ಟು, ಈ ಕೆಲಸದಿಂದ ಇಂಥ ಫಲ ಬೇಕು ಎಂಬತಕ್ಕಂಥ ಫಲದ ಬಗ್ಗೆನ ವ್ಯಾಮೋಹವನ್ನ ಬಿಟ್ಟು ನಾವು ಪ್ರಕ್ರಿಯೆಗಳನ್ನ, ನಮ್ಮ ನಿತ್ಯಾನುಷ್ಠಾನಗಳನ್ನ ಮಾಡಿದ್ವಿ ಅಂತ ಆದ್ರೆ ನಮಗೆ ಅದರಿಂದ ಸಿಗುವಂಥದ್ದು ಮಹತ್ತರವಾಗಿರತಕ್ಕಂಥ ಫಲ ಎಂಬುದು ಇದರ ಒಟ್ಟು ಅಭಿಪ್ರಾಯ.
ಅಭ್ಯಾಸಾತ್ ಕೇವಲ ದೈಹಿಕವಾದ ಪ್ರಕ್ರಿಯೆಗಳಿಗಿಂತಲೂ ಕರ್ಮಾನುಷ್ಠಾನಗಳಿಗಿಂತಲೂ ಜ್ಞಾನಂ ತಿಳಿ ತಿಳಿವಿ ಜ್ಞಾನ ಅಂದ್ರೆ ತಿಳುವಳಿಕೆ, ತಿಳಿವು, ಅದು ಶ್ರೇಯ ಹಿ ಶ್ರೇಷ್ಠವಾದದ್ದಷ್ಟೇ. ಕೇವಲ ಅಭ್ಯಾಸಕ್ಕಿಂತಲೂ ಕೂಡ ಅರಿವು ಮಿಗಿಲಾದದ್ದು. ಜ್ಞಾನಾತ್ ದೇವರ ಬಗ್ಗೆ ಬರೀ ತಿಳಿದುಕೊಳ್ಳುವುದಕ್ಕಿಂತಲೂ ಕೂಡ ತಿಳಿದು ಧ್ಯಾನಂ ವಿಶಿಷ್ಯತೆ ಧ್ಯಾನ ಮಾಡುವುದು ಮತ್ತೂ ವಿಶಿಷ್ಟವಾದದ್ದು, ಶ್ರೇಷ್ಠವಾದದ್ದು. ಧ್ಯಾನಾತ್ ಭಗವಂತನ ಧ್ಯಾನಕ್ಕಿಂತಲೂ ಕೂಡ ಕರ್ಮ ಫಲತ್ಯಾಗ ಸಕಲ ಕರ್ಮಗಳ ಫಲವನ್ನ ತ್ಯಾಗ ಮಾಡುವಂಥದ್ದು. ಅಂದ್ರೆ ಕರ್ಮದ ಬಗ್ಗೆ ಅಂಟಿಲ್ಲ, ನಾನು ಮಾಡ್ತಾ ಇದ್ದೇನೆ ಎಂಬ ಅಹಂಕಾರ ಮಮಕಾರಗಳು ಇಲ್ಲ, ಈ ಕೆಲಸದಿಂದ ಇಂಥ ಫಲ ಬೇಕು ಎಂಬತಕ್ಕಂಥ ಫಲಾಪೇಕ್ಷೆಯೂ ಇಲ್ಲ. ಅದೆಲ್ಲವನ್ನು ಕೂಡ ಬಿಟ್ಟವನಾಗಿ ಕರ್ಮವನ್ನು ಮಾಡಿದ ಅಂತಾದ್ರೆ ಅದು ಶ್ರೇಷ್ಠವಾದದ್ದು. ತದನಂತರಂ ಹೀಗೆ ಜ್ಞಾನ, ಧ್ಯಾನ, ಕರ್ಮ ಫಲತ್ಯಾಗ ಇವುಗಳೆಲ್ಲವುಗಳ ನಂತರ ತ್ಯಾಗಾತ್ ಅಂದ್ರೇನು? ತ್ಯಾಗಾತ ನಂತರಂ ಕರ್ಮ ಫಲಗಳ ತ್ಯಾಗ, ಅಹಂಕಾರ ಮಮಕಾರಗಳ ತ್ಯಾಗ ಇವುಗಳಿಂದಾಗಿ ಅನಂತರಂ ಶಾಂತಿ, ತದನಂತರದಲ್ಲಿ ಶಾಂತಿ, ಮೋಕ್ಷ ಸುಖವನ್ನ ಪಡೆಯುತ್ತಾನೆ. ಬಂಧನಗಳು ಬಿಡುಗಡೆಯಾಗಬೇಕು, ಮೋಕ್ಷ ಸಿಗಬೇಕು ಎಂಬುದು ಪ್ರತಿಯೊಬ್ಬರ ಬಯಕೆ. ಅದು ಸಿಗಬೇಕು ಅಂತಾದ್ರೆ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಮಾನಸಿಕವಾದ ದೈಹಿಕವಾದ ಪ್ರಕ್ರಿಯೆಗಳು ಈ ತರ ಇರಬೇಕು ಅನ್ನೋ ಕೃಷ್ಣ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿರನಂತರಂ. ಶ್ರೀಕೃಷ್ಣಾರ್ಪಣಮಸ್ತು.